ಸೊ ಈ ವ್ಲಾಗ್ನಲ್ಲಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಸೊ ಆ ಪ್ರೋಗ್ರಾಮ್ ಏನು ಮತ್ತು ತೋಟದಲ್ಲಿ ಏನೇನೆಲ್ಲ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಹಾರ್ವೆಸ್ಟ್ ಮಾಡಿದ್ವಿ, ಮತ್ತು ಪಾಪು ಜೊತೆ ಒಂದು ಟರ್ಮರಿಕ್ ಟ್ರೆಂಡ್ ವಿಡಿಯೋ ಶೂಟ್ ಮಾಡಿದ್ವಿ, ಮತ್ತು ಒಂದು ಎಜುಕೇಷ್ನಲ್ ಪ್ರೋಗ್ರಾಮ್ಗೆ ಹೋಗಿದ್ವಿ ತಂಗಿ ಜೊತೆ. ಮತ್ತು ಈ ವ್ಲಾಗ್ನಲ್ಲಿ ಏನೇನು ರೆಸಿಪಿ ಮಾಡಿದೆ ಎಲ್ಲ ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವೊಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಏನು ಪ್ರೋಗ್ರಾಮ್ ಅಂದರೆ ಕುಣಿಗಲ್ ತಾಲೂಕಿನಲ್ಲಿ ಯಾವ್ಯಾವ ಮಕ್ಕಳು ಸೆಕೆಂಡ್ PU ಮತ್ತು 10th ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಆ ಮಕ್ಕಳಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಸೊ ನನ್ನ ತಂಗಿ ಕೂಡ ಶಿ ಹ್ಯಾಸ್ ಸ್ಕೋರ್ಡ್ 85 ಆ್ಯಂಡ್ ಅಬೋವ್. ಸೊ ನಾವು ಇವಾಗ ಅಲ್ಲಿಗೆ ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ವ್ಲಾಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಪ್ರೋಗ್ರಾಮಲ್ಲಿ ಏನೇನು ಆಯಿತು, ಸೊ ಅಲ್ಲಿ ಏನೇನು ನಡೀತು ಎಲ್ಲ ಕೂಡ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್. ಪೂರ್ತಿ ವ್ಲಾಗ್ನ ಕಂಟಿನ್ಯೂ ನೋಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು, ಅಮ್ಮ, ಪಾಪು ಮತ್ತು ಅಪ್ಪ, ತಂಗಿ ಎಲ್ಲ. ಸೊ ನಾನು ಹೇಳಿದ್ನಲ್ಲ ಪ್ರೋಗ್ರಾಮ್ ಇದೆ ಅಂತ ಹೇಳಿಬಿಟ್ಟು, ಸೊ ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಕುಣಿಗಲ್ನಲ್ಲಿ ನಕ್ಷತ್ರ ಪ್ಯಾಲೇಸ್ ಅಂತ ಹೇಳಿಬಿಟ್ಟು ಒಂದು ಕನ್ವೆನ್ಷನಲ್ ಹಾಲ್, ಸೊ ಅಲ್ಲಿ ಪ್ರೋಗ್ರಾಮ್ ಇದ್ದಿದ್ದು. ಸೊ ಈ ಪ್ರೋಗ್ರಾಮ್ನ ಅರೇಂಜ್ ಮಾಡಿದ್ದು ಕುಣಿಗಲ್ MLA ರಂಗನಾಥ್ ಅವರು. ಸೊ 10th ಮತ್ತು ಸೆಕೆಂಡ್ PU ಮಕ್ಕಳೇನಿರ್ತಾರೆ 85 ಆ್ಯಂಡ್ ಅಬೋವ್ ಸ್ಕೋರ್ ಮಾಡಿರ್ತಾರಲ್ಲ ಆ ಮಕ್ಕಳಿಗೆ ಪ್ರೋಗ್ರಾಮ್ ಇದ್ದಿದ್ದು. ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಅಂತ ಪ್ರೋಗ್ರಾಮ್ ಹೆಸರು. ಸೊ ಟೀಚರ್ಸ್, ಅವ್ರ ಸ್ಕೂಲ್ ಟೀಚರ್ಸ್, ಕಾಲೇಜ್ ಸ್ಟಾಫ್, ಟೀಚರ್ಸ್, ಲೆಕ್ಚರರ್ಸ್ ಎಲ್ಲ ಏನಿರ್ತಾರೆ ಅವ್ರಿಗೆ ಮತ್ತು ಮಕ್ಕಳ ಪೇರೆಂಟ್ಸ್ಗೆ ಅಂತ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಸೊ MLA ಎಲ್ಲ ಬಂದುಬಿಟ್ಟು ಮಕ್ಕಳಿಗೆ ಅವ್ರ ಪ್ರಿನ್ಸಿಪಲ್ಸ್ ಇವ್ರನ್ನೆಲ್ಲ ಇನ್ವೈಟ್ ಮಾಡಿದ್ರಲ್ಲ, ಎಲ್ಲರಿಂದ ಸನ್ಮಾನ ಕೂಡ ಮಾಡಿದ್ರು. ಸೊ ನಾನು ಇಲ್ಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದೆ, ಪಾಪು ಇರಿಟೇಟ್ ಅಂತ ಹೇಳಿಬಿಟ್ಟು. ಸೊ ಏನಿದ್ರು ಒಂದು 30 ಮೆಂಬರ್ಸ್ ಸೆಕೆಂಡ್ PU ಮತ್ತು 10th ಮಕ್ಕಳಿಂದ. ಸೊ ಇದೆಲ್ಲ ಪ್ರೋಗ್ರಾಮ್ ಎಲ್ಲ ಮುಗೀತು. ಜಿ ಯಾಕೆ ಸಿಟ್ಟು ಇಲ್ಲಿ? ಸೊ ಇವ್ರಿಗೆ ಅಲ್ಲಿ ಗಲಾಟೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇರಿಟೇಟ್ ಆದ. ಸೊ ಇಲ್ಲಿ ಕರ್ಕೊಂಡ್ಬಂದು ಬಂದಿದ್ದು ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಆಚೆ ಕನ್ವೆನ್ಷನ್ ಹಾಲ್ನ ಆಚೆ ರಿಸೆಪ್ಷನ್ ಹತ್ರ ಲೈಕ್ ಸ್ವಲ್ಪ ಸ್ವಿಂಗ್ ಥರ ಹಾಕಿದ್ದಾರೆ, ಅಲ್ಲಿ ಮಲಗಿಸ್ಬಿಟ್ಟು ತೂಗ್ತಾ ಇದ್ದೆ. ಅವ್ನು ಮಾಮೂಲಿ ಮನೆಯಲ್ಲೂ ಅಷ್ಟೇ ಜೋಲಿ ಅಂತ ಹೇಳ್ತಾರಲ್ಲ ಅದ್ರಲ್ಲಿ ಮಲ್ಕೊಂಡಿರೋ ರೂಢಿಗೆ ಅವನಿಗೆ ಅದಿಲ್ಲ ಅಂದರೆ ನಿದ್ದೆ ಮಾಡಲ್ಲ. ಅವ್ನು ಸ್ವಲ್ಪ ನಿದ್ದೆ ಮಾಡಿಸ್ಕೊಳ್ತಾ ಇದ್ದೇನೆ. ಸೊ ಅವನಿಗೆ ಅವರೆಲ್ಲ ನೋಡಿರ್ತಾರಲ್ಲ, ಅವ್ನು ನ್ಯೂ ಫೇಸಸ್ ನೋಡಿದಾಗ ಸ್ವಲ್ಪ ಇರಿಟೇಟ್ ಮಾಡ್ತಾನೆ. ಸೊ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದಕ್ಕೆ ಯಾರೋ ವೀಡಿಯೋ ಕಾಲ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಕ್ಯಾಮ್ರಾ ಆನ್ ಮಾಡಿಟ್ರೆ ಸಾಕು ವೀಡಿಯೋ ಕಾಲ್ ಅಂತ ಅಂದ್ಕೊಂಡ್ಬಿಟ್ಟು ಮುಂದೆ ಬರೋದು, ಹಿಂಗೆ ಮಾತಾಡೋಕ್ಕೆ ಸ್ಮೈಲ್ ಮಾಡೋದು, ಅವನದೇ ಭಾಷೆ ಏನೇನೋ ಹೇಳೋದು. ಈಗೆಲ್ಲ ಅವನಿಗೆ ಯಾರೂ ಇಲ್ಲ ಅಂದರೆ ತುಂಬ ಕ್ವೈಟಾಗಿರ್ತಾನೆ, ಅಷ್ಟೇ ಚೆನ್ನಾಗಿ ಆಟ ಆಡ್ಕೊಳ್ತಾನೆ. ಮತ್ತು ಹೊರಗಡೆ ಅವ್ರು ಯಾರು ಹೊಸ ಫೇಸಸ್ ನೋಡಿದ ತಕ್ಷಣ ಅಷ್ಟೇ ಇರಿಟೇಟ್ ಆಗ್ತಾನೆ. ಸೊ ನನ್ನ ತಂಗಿದೇನು ಪ್ರೋಗ್ರಾಮ್ ಇತ್ತು ಮುಗೀತು. ಅವ್ರ ಜೂನಿಯರ್ಸ್ ಇದ್ದರು 10th ಸ್ಟ್ಯಾಂಡರ್ಡ್ ಅವರು. ಸೊ ಅವ್ರಿಗೂ ಕೂಡ ಫಂಕ್ಷನ್ ಇತ್ತಲ್ಲ, ಅದನ್ನು ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅವರು. ಸೊ ನಾನು ಇಲ್ಲೇ ಕನ್ವೆನ್ಷನಲ್ ಹಾಲ್ ಹತ್ರ ಕೆಳಗಡೆ ಪಾಪನ ಆಟ ಆಡಿಸ್ಕೊಳ್ತಾ ಇದ್ದೆ. ಅಮ್ಮ ಮತ್ತು ನಾನು ಬಂದ್ವಿ. ಅಪ್ಪ ಮತ್ತು ತಂಗಿ ಎಲ್ಲ ಇದ್ದಾರೆ, ಅವ್ರಿಗೆ ಒಂದು 10 ಮಿನಿಟ್ಸಲ್ಲಿ ಬರ್ತಾರೆ. ಸೊ ಅಲ್ಲಿವರೆಗೂ ಹೊರಡೋವರೆಗೂ ಪಾಪನ ಇಲ್ಲಿ ಆಟ ಆಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಆಟ ಆಡಿಸ್ತೀನಿ. ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇತ್ತು, ಆ ಕಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರಲ್ಲ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಕೂತಿದ್ದ. ಸೊ ಒಳಗಡೆ ಏನು ಹೋಗೋದು ಬೇಡ, ಪ್ರೋಗ್ರಾಮ್ ಎಲ್ಲ ಮುಗೀತಲ್ಲ ಮತ್ತೆ ಇಂತಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಟ ಆಡಿಸ್ಕೊಂಡು ಕೂತಿದ್ದೀನಿ. ಸೊ ತುಂಬ ಲೈಕ್ ಈ ಕಡೆ ಅಷ್ಟು ಟ್ರಾಫಿಕ್ ಇರಲ್ಲ ಈ ರೋಡ್ನಲ್ಲಿ, ಅಪೋಸಿಟ್ ಡಿಪೋ ಇದೆ ಇಲ್ಲಿ. ಸೊ ಅಷ್ಟು ಕಾಮಾಗಿರುತ್ತೆ ಇಲ್ಲಿ. ಮೇಲೆ ಮರ ಎಲ್ಲ ಇತ್ತಲ್ಲ ನೋಡಿಕೊಂಡು ಆ ಮಕ್ಳು ಆಟ ಆಡೋದನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ದೆ. ಸೊ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯ್ತಲ್ಲ, ಜನ ಜಾಸ್ತಿ ಇದ್ರಲ್ಲ ಅಂತ ಹೇಳ್ಬಿಟ್ಟು ಆಚೆ ಕೂತಿದ್ವಿ ಅಮ್ಮ, ನಾನು, ಪಾಪು 3 ಜನನು. ಸೊ ಅಲ್ಲೇನೋ ಹೊಸದು ನೋಡ್ದೆ. ಸೊ ಅವ್ನ ಕೈಗೆ ಒಂದು ಚೈನ್ ಕೊಟ್ಟಿದ್ದೆ, ನಂದು ಸಿಲ್ವರ್ ಚೈನ್ ಇತ್ತು, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಅಲ್ಲಿ ಕನ್ವೆನ್ಷನಲ್ ಹಾಲಲ್ಲಿ ಎಲ್ಲೋ ಅಂದರೆ ನಾನು ನೋಡ್ಕೊಳ್ಳಿಲ್ಲ, ಪ್ರೋಗ್ರಾಮ್ ನೋಡ್ತಾ ಇದ್ದೆ.
ಎಲ್ಲೋ ಕಳ್ದಾಕ್ಬಿಟ್ಟಿದ್ದಾನೆ. ಇವಾಗ ಪ್ರೋಗ್ರಾಮ್ ಬಂದುಬಿಟ್ಟು ಅದೊಂದು ಚೈನ್ನ ನನಗೆ ಇವಾಗ ಲಾಸ್ ಮಾಡಿದ್ದಾನೆ ಇವನು. ಆಟ ಆಡ್ಕೊಳ್ತಾ ಇದ್ನಲ್ಲ ಅಂತ ಕೊಟ್ಟೆ, ಬಟ್ ನಾನೇ ಅವ್ನಿಗೇನು ಗೊತ್ತಾಗುತ್ತೆ, ನಾನೇ ಸ್ವಲ್ಪ ಗಮನ ಕೊಡೋದು ಮರ್ತೆ ಇದ್ರ ಕಡೆಗೆ ಎಲ್ಲೋ ಕೈ ಬಿಟ್ಬಿಟ್ಟು ಕಳ್ದಾಕ್ಬಿಟ್ಟಿದ್ದಾನೆ. ಅಲ್ಲಿ ನೋಡಿದೆ ಕೂತಿದ್ದ ಹತ್ರ ಎಲ್ಲೂ ಸಿಗಲಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಅವ್ನಿಗೇನು ಗೊತ್ತಾಗಲ್ವಲ್ಲ, ಇವಾಗ ನಾನು ಕೇಳೋಕ್ಕಾಗಲ್ಲ ಎಲ್ಲ ಹಾಕಿದ್ವಿ ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಅವನೇನು ಮಾಡಿದ್ರು ಎಲ್ಲ ತಪ್ಪು ನನ್ನದೇ ಆಗಿರುತ್ತೆ. ಸೊ ನಾನೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಮನೆಗೆ ಬಂದಮೇಲೆ ಅವ್ನು ಟರ್ಮರಿಕ್ ಟ್ರೆಂಡ್ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗ್ಲಾಸ್ ತೊಗೊಂಡೆ. ಸೊ ನಮ್ಮ ಮನೇಲಿರೋದು ಇದು ಟ್ರಾನ್ಸ್ಪ್ರೆಂಟ್ ಇಲ್ಲ, ಸ್ವಲ್ಪ ಪ್ರಿಂಟ್ಸ್ ಥರ ಇದೆ. ಸೊ ಈ ಗ್ಲಾಸ್ನಲ್ಲಿ ಮಾಡಿದ್ರೆ ನಾನು ಒಂದು ಸಲ ವಾಟರ್ ಮತ್ತು ಟರ್ಮರಿಕ್ ಆ್ಯಡ್ ಮಾಡಿ ನೋಡಿದೆ, ಅದು ಟ್ರಾನ್ಸ್ಪರೆಂಟ್ ಬೆಸ್ಟಾಗಿ ಕಾಣೋದು. ಸೊ ಇನ್ನೊಂದು ಟೀ ಗ್ಲಾಸ್ ಥರ ಬರುತ್ತಲ್ಲ ಸೈಜ್ ಒನ್ ಅದು ತೊಗೊಂಡಿದ್ದೆ. ಸೊ ಇದನ್ನು ಟಾರ್ಚ್ ಮೇಲೆ ಇಟ್ಟು ನೋಡಿದೆ, ಇದರಲ್ಲಿ ಕ್ಲಿಯರಾಗಿ ಬಂತು. ಸೊ ಇದರಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡಿಕೊಂಡೆ. ಇದನ್ನ ಒಂದು ಸಲ ಇಟ್ಟಿದ್ದನ್ನ ಅಂದರೆ ನಾನು ಅವ್ನ ಮುಖ ಕ್ಲೋಸಪ್ನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಹತ್ರ ಕೂರಿಸಿದ್ದೆ. ಅವನೇನು ಮಾಡ್ದ ಅಂದರೆ ಕಾಲಲ್ಲಿ ಒಂದೇ ಸಲ ಒದ್ದ, ಗ್ಲಾಸ್ ಬಿದ್ದೋಯ್ತು. ಸೊ ನನಗೆ ಗೊತ್ತಿತ್ತು ಹಿಂಗೆ ಮಾಡ್ತಾನೆ ಅಂತ. ಸೊ ಡ್ರೈ ಶೀಟ್ ಹಾಕಿದ್ದೆ ನಾನು. ಸೊ ಇನ್ನೊಂದು ಸಲ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಫಿಲ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಒಂದು 5 to 6 ಟೈಮ್ಸ್ ಆದಮೇಲೆ ಲೈಟಾಗಿ ಟ್ರೈ ಮಾಡಿದ್ವಿ. ಸೊ ಬಂತು, ಬಟ್ ನಾಟ್ ಸೋ ಪರ್ಫೆಕ್ಟ್. ಆದರೂ ಸ್ವಲ್ಪ ಒಂದು ರೇಂಜಿಗೆ ಬಂದಿದೆ. ಸೊ ಇದು ನಾನು ಯೂಟ್ಯೂಬ್ಗೆ ಅಂತ ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದು. ಸೊ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದು ಐ ಮೀನ್ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಇದು ಸ್ಲೋ ಮೋಷನ್ ಇಲ್ಲ, ಸ್ಲೋ ಮೋಷನಲ್ಲಿ ಮಾಡಿರೋ ವಿಡಿಯೋ ಚೆನ್ನಾಗಿ ಬರುತ್ತೆ, ಸ್ಲೋ ಮೋಷನ್ ವಿಡಿಯೋ. ಸೊ ನಾವು ಸ್ಲೋ ಮೋಷನಿಗೆ ಕನ್ವರ್ಟ್ ಮಾಡಿದ್ರೇ ನಮಗೆ ಅದು ಟರ್ಮರಿಕ್ ಅದು ಪೌಡರ್ ಏನಿದೆ ಅದು ನೀರಲ್ಲಿ ಮಿಕ್ಸ್ ಆಗೋದೆಲ್ಲ ನೀಟಾಗಿ ಕಾಣೋದು. ನಾವು ಮಾಮೂಲಿ ವಿಡಿಯೋ ಹೇಗೆ ಮಾಡಿರ್ತೀವೋ ಹಾಗೆ ಅಪ್ಲೋಡ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋಲ್ಲ. ಸೊ ಸ್ವಲ್ಪ ಹೊತ್ತು ನೋಡಿ ಖುಷಿಪಟ್ಟೆ ಅಷ್ಟೇ. ಮತ್ತು ಇಲ್ಲಿ ತೋಟಕ್ಕೆ ಬಂದಮೇಲೆ ನಮ್ಮ ತೋಟದಲ್ಲಿ ಇದ್ದಿದ್ದು ಏಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತೀವಲ್ಲ, ಆ ಬಾಳೆಗೊನೆ ನಮ್ಮ ತೋಟದಲ್ಲಿ ಇದ್ದಿದ್ದು. ಬಟ್ ಇದೊಂದನ್ನು ಅಪ್ಪ ಸಪ್ರೇಟಾಗಿ ತಂದು ಹಾಕಿದ್ರು. ಸೊ ಈ ಕೊನೆಯಲ್ಲಿ ಹಣ್ಣು ಬಿಟ್ಟಿತ್ತು. ಸೊ ಇದು ಈಗ ನನ್ನ ಕೈಲಿ ಏನಿದ್ದಿದ್ದಲ್ಲ ಇದು ಆಫ್ ದ ಪಾರ್ಟ್ ಅದರದ್ದಷ್ಟೇ, ಇನ್ನು ಆಫ್ ಕಟ್ ಮಾಡಿಬಿಟ್ಟು ಒಂದೇ ಸಲ ಎತ್ಕೊಂಡು ಹೋಗೋಕ್ಕಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದ್ರಲ್ಲಿ ತರ್ತಾಯಿದ್ದಾರೆ. ಸೊ ಇದು ಕಟ್ ಮಾಡಿಲ್ಲ ಅಂದರೆ ಎತ್ತೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಆಫ್ ಕಟ್ ಮಾಡ್ಕೊಂಡಿದ್ದೀವಿ. ಮರದಲ್ಲೇ ಐ ಮೀನ್ ಬಾಳೆ ಗಿಡದಲ್ಲೇ ಹಣ್ಣಾಗಿತ್ತು. ಸೊ ಹಂಗೆ ತೊಗೊಂಡು ಬರ್ತಾಯಿದ್ವಲ್ಲ, ಇದನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಹಣ್ಣು ನಮ್ಮ ಮನೇಲಿ ಗುಂಡ ಇದ್ದಾನಲ್ಲ ಅವನಿಗೆ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಪೀಲ್ ಮಾಡ್ತಾಯಿದ್ದೆ. ಅವನು ಆ ಕಡೆ ಏನೋ ತೋಟದ ಹತ್ರ ಯಾರೋ ಬಂದರು. ಸೊ ಅವನು ಬೇರೆ ಯಾರೋ ಬಂದಿದ್ದಾರೆ ಅಂತ ಹೊಗಳ್ತಾ ಇದ್ದಾನೆ. ಇವನಿಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಸೊ ಅವನಿಗೆ ಕೊಡೋಣ ಫಸ್ಟ್ ಅಂತ ಹೇಳಿಬಿಟ್ಟು ಕೊಟ್ಟೆ. ತಿಂದ್ಬಿಟ್ಟು ಅಲ್ಲಿ ಬಂದುಬಿಟ್ಟು ಮತ್ತು ಸ್ವಲ್ಪ ಬದನೆಕಾಯಿ, ಬ್ರಿಂಜಾಲ್ ಮತ್ತು ಕರ್ಬೇವಿನ ಸೊಪ್ಪು ಇತ್ತು. ಅಮ್ಮ ಅದನ್ನು ತಗೊಂಡು ಅಂತ ಹೇಳಿದ್ರೆ ಅಪ್ಪನ ಜೊತೆ ಬಂದಿದ್ವಲ್ಲ, ಹಾಗೆ ತೊಗೊಂಡು ಬನ್ನಿ, ಹಂಗೆ ಗಿಡದಲ್ಲೇ ಬಿಟ್ಟರೆ ಅದು ಜಾಸ್ತಿ ದಿನ ಆದಮೇಲೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬನ್ನಿ ಅಂದರು. ಸೊ ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀವಿ. ಸೊ ಇದು ಒಂದು ಗಿಡದಿಂದ ಅಪ್ರಾಕ್ಸಿಮೇಟಾಗಿ ಒಂದು ವೀಕ್ಗೆ 2 kg ಅಷ್ಟು ಕಾಯಿ ಬಿಡುತ್ತೆ ಇದರಲ್ಲಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಕಿತ್ಕೊಳ್ತೀವಿ, ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಬಿಡ್ತಾರೆ. ಇಲ್ಲಾಂದರೆ ಯಾರಾದರೂ ಬೇಕು ಅಂತ ಅಂದರೆ ಅವ್ರಿಗೆ ಕಿತ್ಕೊಡ್ತಾರೆ. ಇದು ಕರಿ ಲೀವ್ಸ್, ಕರಿಬೇವು ಎಲೆ ಕಿತ್ಕೊಳ್ಳೋಣ ಅಂತ ಬಂದ್ವಿ. ಮನೆ ಹತ್ರ ಗಿಡದಲ್ಲೂ ಕೂಡ ಎಲ್ಲ ಹಾಳಾಗಿತ್ತು. ಸೊ ತೋಟದಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳಿದ್ರೆ ಇಲ್ಲೂ ಕೂಡ ಆಗಿದೆ. ಸೊ ಈ ಸೀಸನ್ನಲ್ಲಿ ಆಷಾಢ ಏನು ಹೇಳ್ತಾರಲ್ಲ, ಗಾಳಿ ಜಾಸ್ತಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಬಗ್ಸ್ ಎಲ್ಲ ಜಾಸ್ತಿ ಬರುತ್ತೆ ಮತ್ತು ಗಿಡ ಚೆನ್ನಾಗಿರಲ್ಲ ಅಂತ ಹೇಳಿದ್ರಮ್ಮ. ಅಲ್ಲಿ ನೋಡೋಣ ಅಂದರೆ ಸ್ವಲ್ಪ ಚಿಗ್ರಿಯೋದು ಮಾತ್ರ ಚೆನ್ನಾಗಿತ್ತು. ಸೊ ಚಿಗ್ರಿಯೋದು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಹಂಗೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ನೋಡಿ ಕಿತ್ಕೊಂಡ್ವಿ. ಇಷ್ಟು ಮಾತ್ರ ಚೆನ್ನಾಗಿರೋದಿತ್ತು. ಮತ್ತು ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ಲೈಕ್ ಸ್ನ್ಯಾಕ್ ರೀತಿ. ಪಾಪುಗೆ ಪೊಟ್ಯಾಟೊ ಪ್ಯೂರಿ ಮಾಡೋಣ, ಪೊಟ್ಯಾಟೊ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಂಡಿದ್ದೆ. ಸೊ ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡೆ. ಸೊ ಇದಕ್ಕೆ ಮಾಡಿಬಿಟ್ಟು ಟರ್ಮರಿಕ್ ಮತ್ತು ಖಾರ ಉಪ್ಪು ಎಂಟರ್ ಹಾಕಿ ಪ್ಯಾನ್ ಫ್ರೈ ಮಾಡಿದ್ರೆ ಸೊ ರೋಸ್ಟ್ ಆದಂಗಿರುತ್ತೆ, ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಇದಕ್ಕೆ ಅಂತಲೇ ಕಿತ್ಕೊಂಬರೋಕೆ ಹೋಗಿದ್ದು, ಹಾಕೋದೇ ಮರ್ತೋದೆ. ಸೊ ಇದಾಗಿತ್ತು ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡಿದಷ್ಟು ವಿಡಿಯೋ ಬೇರೆಯವ್ರಿಗೆ ರೆಕಮೆಂಡೇಷನ್ ಆಗುತ್ತೆ. ಸೊ ನೋಡ್ತೀರಾ, ಬಟ್ ಲೈಕ್ಸ್ ಬರ್ತಾಯಿಲ್ಲ. ಸೊ ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.